ಹಾಯ್ ಗಾಯ್ಸ್, ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾನಸು ಯೂಟ್ಯೂಬ್ ಚಾನಲ್. ಇವತ್ತು ಶನಿದೇವರ ಜಯಂತಿ, ಶನೀಶ್ವರ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಪಾವಗಡಕ್ಕೆ ಶನಿದೇವರನ್ನ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಯಾವಾಗಲೇ ದೇವಸ್ಥಾನಕ್ಕೆ ಹೋಗಲಿ ಅಪ್ಪ ಅಮ್ಮಂಗೋಸ್ಕರ ಹೂವು ತೊಗೊಂಡು ಬಂದು ಕೊಡೋದು ಎಲ್ಲ ಮಾಡ್ತಾರೆ. ಸೊ ಇವಾಗಲೂ ಅದೇ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಘಮ ಘಮ ಅಂತಿರೋ ದುಂಡು ಮಲ್ಲಿಗೆನ ತೊಗೊಂಬಂದು ಕೊಟ್ಟರು. ಸೊ ಅರ್ಲಿ ಮಾರ್ನಿಂಗ್ ಅರೌಂಡ್ 5:50 ಹಂಗೆ ನಾವು ಮನೆ ಬಿಟ್ವಿ. ಸೊ ಫಸ್ಟ್ ದೇವರಿಗೆ ಹೂವು ಅಮಾವಾಸ್ಯೆ ಎಲ್ಲ ಪೂಜೆ ಮಾಡಿ ಹೂವು ಎಲ್ಲ ಇಟ್ಟು ದೆನ್ ವಿ ಸ್ಟಾರ್ಟೆಡ್ ಆರ್ ಜರ್ನಿ. ಸೊ ಹೋಗ್ತಾ ಸನ್ರೈಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಹಾಕಿದ್ದೀನಿ. ಹಾಗೆ ಹೋಗ್ತಾ ಎಷ್ಟು ಕಾಮ್ ಆ್ಯಂಡ್ ಪೀಸ್ ಆಗಿತ್ತು ರೋಡು. ಫ್ರೆಶ್ ಮಾರ್ನಿಂಗ್, ನೈಸ್ ಹೇರ್, ವೆದರ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಚಳ್ಳಕೆರೆ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಏಕೆಂದರೆ ಪಾವಗಡ ನಮಗೆ ಊಟ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಚಳ್ಳಕೆರೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಶನಿದೇವ್ರ ದೇವಸ್ಥಾನಕ್ಕೆ ಹೋದ್ವಿ ಪಾವಗಡಕ್ಕೆ. ಅಲ್ಲಿ ಹೋದರೆ ಅರೌಂಡ್ ನಾವು 8 ಹಂಗೆ ಹೋದ್ವಿ ಪಾವಗಡಕ್ಕೆ. ಫುಲ್ ಡೆಕೋರೇಷನ್ ಎಲ್ಲ ಮಾಡಿದರು ಶನೇಶ್ವರ ಜಯಂತಿ ಆಗಿರೋದ್ರಿಂದ. ಹಾಗೆಯೇ ತುಂಬ ರಶ್ ಇತ್ತು ಕೂಡ. ಸೊ ನಿತಿನ್ ಪಾರ್ಕ್ ಮಾಡೋದಕ್ಕೆ ಹೋಗಿದ್ದ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು ರಶ್ ಹೇಗಿದೆ ಅಂತ ಎಲ್ಲ. ಸೊ ಡೆಕೋರೇಷನ್ ವೈಸ್ ಇಟ್ ವಾಸ್ ಸೋ ಗುಡ್, ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಎಳ್ಬತ್ತಿ ಹಚ್ಚಿ ತೆಂಗಿನಕಾಯಿ ಎಲ್ಲ ಹೊಡೆದು ದೇವರಿಗೆ ನೈವೇದ್ಯ ಮಾಡಿ ಬರೋದಕ್ಕೆ ಅಪ್ಪ ಹೋಗಿದ್ದು. ಎಷ್ಟು ಕ್ಯೂ ಇದೆ. ಬುಧ, ಗುರು, ಶುಕ್ರ, ರಾಹು, ಕೇತು, ಶನಿ, ಚಂದ್ರ, ಸೂರ್ಯ. ಈ ಕಡೆ ಆ ಕಡೆ ಹೋಗ್ತಾರೆ ಬೇಕಾರೆ ಅಲ್ಲಿ ಇಲ್ಲಿ ಅಲ್ಲ ಅಲ್ಲಿ ಹೋದ್ರೆ ಹೆಂಗಿದೆ ನಿಮ್ಮ ಪಾವಗಡ? ಬಿಸಿ 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 ಉರಿತಾ ಇದೆ ಬಿಸಿಲು, ತುಂಬ ಬಿಸಿಲು. ಅಲ್ಲಿಂದ ಜನಗಳಲ್ಲಿ ಸರ್ಕಸ್ ಮಾಡ್ಕೊಂಬರೋಕ್ಕೆ ಹೈರಾಣ ಆಗೋಗಿದ್ದೀವಿ ನೋಡ್ರಿ. ನಾವು ತುಮಕೂರು ಡಿಸ್ಟಿಕ್ ಪಾವಗಡಕ್ಕೆ ಬಂದಿದ್ವಿ. ದರ್ಶನ ಎಲ್ಲ ಮುಗೀತು. ಹಾಗೆಯೇ ಅಲ್ಲಿ ತುಂಬ ರಶ್ ಇತ್ತು. ಇವತ್ತು ಶನಿದೇವ್ರ ಜಯಂತಿ ಇರೋದ್ರಿಂದನ, ಭಾವುಕ ಅಮಾವಾಸ್ಯೆ ಇರೋದ್ರಿಂದ ವಿಶೇಷವಾದ ಪೂಜೆಗಳು, ಹೋಮಗಳು ಎಲ್ಲ ಇದ್ದು ತುಂಬಾ ಜನ ಬಂದು ಸೇರ್ಕೊಂಡ್ಬಿಟ್ಟಿದ್ರು. ನಾವು 8:30ಗೆ ರೀಚ್ ಆದ್ವಿ ಪಾವಗಡಕ್ಕೆ. ಅಷ್ಟರೊಳಗೆ ತುಂಬ ಜನ ಜಮಾಯಿಸಿತ್ತು. ಅಲ್ಲಿ ಸ್ವಲ್ಪ ಸಣ್ಣದಾಗಿದೆ ದೇವಸ್ಥಾನ ಸುತ್ತ. ಎಳ್ಬತ್ತಿ ಎಲ್ಲ ಸುಟ್ವಿ. ಅಲ್ಲೇ ಒಂದು ಕಾಯಿ ಕೂಡ ಹೊಡೆದ್ವಿ. ಒಳಗಡೆ ಕಾಯಿ ಹೊಡೆಯಲ್ಲ, ಏನಿಲ್ಲ, ತಗೊಂಡೋಗಿದ್ದನ್ನ ಕಡೆಗೆ ಹಾಕ್ತಾರೆ. ಒಂದು ಕೈ ಮುಗಿದು ಬರಬೇಕಷ್ಟೇ. ಹಂಗಾಗಿ ನಾವು ಅಲ್ಲೇ ಒಂದು ಕಾಯಿ ಹೊಡೆದು ಎಳ್ಬತ್ತಿ ಎಲ್ಲ ಹಚ್ಚಿ ಬಂದ್ವಿ. ಅಲ್ಲೆಲ್ಲ ತುಂಬ ರಾಡಿ, ಅಲ್ಲಿ ವ್ಯಾಪಾರಸ್ಥರು ಅಲ್ಲೇ, ಭಕ್ತರು ಅಲ್ಲೇ, ಹಂಗೆ ಎಲ್ಲ ಅಂತ. ಹಾಗೆ ನನ್ನ ಸ್ಯಾರಿ ಎಲ್ಲ ಫಾಲ್ಸ್ ಎಲ್ಲ ಗಲೀಜಾಗಿ ಹಾಳಾಯಿತು. ಹಂಗಾಗಿ ಒಂದು ಎಕ್ಸ್ಟ್ರಾ ಡ್ರೆಸ್ ಇರಲಿ ಅಂತೇಳಿ ತಗೊಂಡಿದ್ವಿ. ಅದನ್ನು ಮತ್ತೆ ಚೇಂಜ್ ಮಾಡಿಕೊಂಡು ಒಂದು ರೂಮಿಗೆ ಹೋಗಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಮನೆಯಿಂದನೇ ತೊಗೊಂಬಂದಿದ್ದೆ ನಾನು. ಇಲ್ಲಿ ನಮಗೆ ಸೆಟ್ ಆಗೋವಂಥ ಊಟ ಸಿಗಲ್ಲ, ಸ್ವಲ್ಪ ಅಂದರೆ ಹುಡುಕಬೇಕು.
ಆ ಉದ್ದೇಶಕ್ಕಾಗಿ ನಾನು ಮನೆಯಿಂದನೇ ರೊಟ್ಟಿ ಚಟ್ನಿ ಪಲ್ಯ ಮೊಸರನ್ನ ಎಲ್ಲ ಮಾಡ್ಕೊಂಬಂದಿದ್ವಿ. ಇವಾಗ ಒಂದೊಳ್ಳೆ ಜಾಗ ನೋಡಿಕೊಂಡು ಊಟ ಮಾಡೋದಕ್ಕೆ ಕೂರೋಣ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ನಿಮ್ಮ ಹತ್ರ ಒಂದೆರಡು ವಿಷಯನ ಹಂಚ್ಕೋಬೇಕಾಯಿತು, ಹಾಗೆ ಹೇಳ್ಕೊಂಡೆ. ಇವಾಗ ಒಂದೊಳ್ಳೆ ಸುಸಜ್ಜಿತವಾದ ಜಾಗ ನೋಡಿ ಊಟ ಮಾಡೋಕ್ಕೆ ಕೂರ್ತೀವಿ. ಇವತ್ತು ಶನಿದೇವರ ದರ್ಶನ ಮಾಡಿ ಪುನೀತರಾದ್ವಿ ಅಂತ ಅಂದ್ಕೊಂಡಿದ್ವಿ. ತುಂಬ ದಿನದಿಂದ ಬರಬೇಕು ಮಗನ್ನು ಕರ್ಕೊಂಡು ಬರಬೇಕು ಅಂತೇಳಿ. ಹಾಗಾಗಿ ಇವತ್ತು ಒಂದು ಅವಕಾಶ ಸಿಕ್ತು. ಎಲ್ಲರ ಜೊತೆಯಾಗಿ ಇವತ್ತು ಬಂದಿದ್ವಿ ಪಾವಗಡಕ್ಕೆ. ದರ್ಶನ ಮುಗೀತು. ಇವಾಗ ಊರ ಕಡೆ ಹೋಗ್ತಾ ಇದ್ವಿ, ಅದ್ರ ಜೊತೆಗೆ ಊಟ ಮಾಡ್ಕೊಂಡು ಹೋಗ್ತೀವಿ ಮುಂದೆ. ನೋಡಿ ನಮ್ಮ ಮನೆಯವರು ಇವಾಗ ನೇರ್ಲೆಂಡ್ ಸೀಸನ್ ಶುರು ಆಗಿದೆ, ತೊಗೊಂಬಂದಿದ್ದಾರೆ. ಹಾಗೆ ತಿನ್ಕೊಂತ ಹೋಗ್ತಾ ಇದ್ವಿ. ಹೇಗಿದೆ? ತುಂಬ ಚೆನ್ನಾಗಿದೆ. ಮೊಸರನ್ನ, ಬುತ್ತಿ ಅನ್ನ, ಇದು ಮೊಸರನ್ನ ಅಲ್ಲ, ಬುತ್ತಿ ಅನ್ನ, ಕೆಂಪು ಚಟ್ನಿ. ಈ ಥರ ಎಲ್ಲ ಓಪನ್ ಬೇರೆ ತಿನ್ನಕ್ಕೆ. ನಮಗೆ ಅಂತ ಶೀಟ್ ಬೇರೆ ಹಾಕ್ಸಿದ್ದಾರೆ. ನೇರಳೆ ಹಣ್ಣು ಹೇಗಿದೆ ತಿನ್ನೋರೆ? ಇವ್ರು ತುಂಬ ಬ್ಯುಸಿ ಇದ್ದಾರೆ, ಇವರು ಬ್ಯುಸಿ ಇದ್ದಾರೆ, ಅವರು ಬ್ಯುಸಿ ಇದ್ದಾರೆ. ನಾನಂತೂ ಯಾವಾಗಲೂ ಫ್ರೀ ಇರ್ತೀನಿ, ಅದಕ್ಕೆ ವಿಡಿಯೋ ಮಾಡ್ತಾ ಇರ್ತೀನಿ. ಐಸ್ ಕ್ರೀಮ್ ಶಾಪಿಂಗ್ ವಿತ್ ಅನನ್ಯ. ಹಾಯ್. ಹಲೋ ನಿತಿನ್. ಅವಾಗ ತಿಂತಿದ್ದು ಇದೊಂದು ಸ್ಪೈರಲ್ ಒಂದು. ಅಪ್ಪ ಯಾವಾಗಲೂ ತರೋದು ಸಮ್ಮರ್ ಅಂದ್ರೆ ಸ್ಟಾರ್ಟ್ ಐಸ್ ಕ್ರೀಮ್ಸ್. ಬಾಕ್ಸು ಕವಿತಾ ಅವರೇ, ಪಾವಗಡದಿಂದ ಬಂದು ಎಲ್ಲೋಗಿದ್ರಿ? ಪಾವಗಡದಿಂದ ಬಂದು ನನ್ನ ಮಗಳೇ ಅಳ್ತಾ ಇದ್ಲು. ಮೊನ್ನೆನೆ ಬಿಟ್ಟು ಬಂದಿದ್ವಿ, ಸೆಟ್ ಆಗ್ತಾ ಇಲ್ಲ, ಸೊಳ್ಳೆ ಕಡಿತಾ ಇದೆ ಅಂತ. ಅದಕ್ಕೆ ಅವಳನ್ನ ಪಿಕಪ್ ಮಾಡ್ಕೊಂಡು ಹಂಗೆ ಐಸ್ ಕ್ರೀಮ್ ತಿನ್ನಿಸ್ಕೊಂಡು ಇವಾಗ ಹೊಟ್ಟೆ ಹಶ್ವಾಯ್ತು, ಏನಾದ್ರು ತಿನ್ನೋಣ ಅಂತ ಹೇಳಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಕೂತಿದ್ದೀವಿ. ಮನೆಯವ್ರು ಇಲ್ಲೇ ಅವ್ರಿಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಅಂತ ಹೋಗಿದ್ದಾರೆ ನಿಲ್ಸಿ. ಬೇಡ ಊಟ ನಮ್ಗೆ, ನಮಗೆ ಊಟ ಬೇಡ, ದೋಸೆ ಬೇಕು. ದೋಸೆ ಬೇಕು. ಎಲ್ಲಿಗೆ ಹೋಗ್ತಾ ಇದೀವಿ ದೋಸೆಗೆ? ನಮ್ಮ ಮನೆಯವರ ಫೇವ್ರೇಟ್, ನಮ್ ಫೇವ್ರೇಟ್ ಅಂತ ಹೇಳಕ್ ಆಗಲ್ಲ, ನನ್ನ ಫೇವ್ರೇಟ್ ಕೂಡ. ಲಕ್ಷ್ಮಿ ಟಿಫನ್ ರೂಮ್ ಮಸಾಲಾ ದೋಸೆ ತಿನ್ನಕ್ ಹೋಗ್ತಾ ಇದ್ದಾರೆ ನಮ್ ದುರ್ಗದಲ್ಲಿ. ತುಂಬಾ ಫೇಮಸ್ ಅದು, ತುಂಬಾ ವರ್ಷದ ಹಳೆ ಹೋಟ್ಲು. ಹಂಗಾಗಿ ಅಲ್ಲಿ ತಿಂತಾರೆ. ನಿನಗೆ ಏನ್ ಇಷ್ಟಮ್ಮ ದುರ್ಗದಲ್ಲಿ? ಮಸಾಲೆ ದೋಸೆ. ಏನ್ ಹೇಳೋದು, ಊಟ ಮಾಡೋದಕ್ಕೆ ಹೋಗೋಣ ಅಂದ್ರೆ ಅಲ್ಲೇ 3 ಗಂಟೆ ಆಗಿತ್ತು. ಊಟ ಸೆಟ್ ಆಗಲ್ಲ ಅಂತೇಳಿ ನಾವು ಆನೆಬಾಗಲ್ ರೋಡಲ್ಲಿ ಲಕ್ಷ್ಮಿ ಟಿಫನ್ ರೂಮ್ ಇದೆ. ತುಂಬ ಹಳೆ ಹೋಟ್ಲ್ ಇದು. 7:30-8 ಗಂಟೆಯಿಂದ ದೋಸೆ ಗೀಸೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅದಕ್ಕೂ ಮುಂಚೆ ಬಂದರೆ ಇಡ್ಲಿ ಮಾತ್ರ ಸಿಗುತ್ತೆ. ತುಂಬ ಫೇವ್ರೇಟ್ ನಮ್ಮ ಮನೆಯವ್ರಿಗೆ. ಹಂಗಾಗಿ ನಾವು ನನ್ನ ಜಾಸ್ತಿ ಬರ್ತಾ ಇದ್ವಿ. ಮಗಳಿಗೂ ಇಲ್ಲಿ ದೋಸೆ ತುಂಬ ಇಷ್ಟ. ಹಂಗಾಗಿ ಇವಾಗ ಮಸಾಲ ದೋಸೆ ತಿಂದ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಆಗುತ್ತೋ ಇಲ್ಲ. ಇವ್ರಮ್ಮ ಬರ್ತಾರೆ, ರೆಸ್ಟ್ ಆಗಲ್ಲ. ತಂಗಿ ಬರ್ತಾ ಇದ್ದಾಳೆ. ಟಾಕಿಂಗ್ ಆಗುತ್ತೆ ಭಾಳ ಇವತ್ತು ಟಾಕಿಂಗ್ ವಾರ ಅಮ್ಮ ಮಗಳಿಗೆ. ಕರೆ ಅಮ್ಮ ನಾವು ಅವಳನ್ನ ಒಪ್ಸೋದು, ಅವ್ರಮ್ಮ ಹಂಗಲ್ಲಮ್ಮ. ನಮ್ಮ ಫೇವ್ರೇಟ್ ಮಸಾಲೆ ದೋಸೆ ಬಂದಿದೆ. ನಿಮಗೆ ಎಷ್ಟು ಇಷ್ಟ ದೋಸೆ ಇಡ್ಲಿ ಎಲ್ಲ? ನಮಗೆ ದೋಸೆ ಅಂದರೆ ಇಲ್ಲಿ ಬಿಟ್ಟು ಚನ್ನಗಿರಿ ಹೋಟ್ಲು. ಬೇಡ ಅಂದಲ್ಲಿ ನೀನು ಹೇಳ್ದೆ. ನೋಡಿ ನಮ್ಮ ದೋಸೆ ಸ್ಮೆಲ್ ಬರ್ತಾ ಇದೆ, ಕ್ರೇವಿಂಗ್ಸ್ ಫುಲ್ ಬರ್ತಾ ಇದೆ. ತಿನ್ನೋಣ, ತಿಂದು ಮಾತಾಡೋಣ. ಮಮ್ಮಿ ಮಮ್ಮಿ ಬೇಗ ಬನ್ನಿ. ಸರ್ಟಿಫಿಕೇಟ್ ಇಲ್ಲಿ ಮೇಲು ಇದು ಮೂಲಕ ಹಾಕಿರಲ್ಲಪ್ಪ ನಂದ. ಯಾರು ಬೇಕು ನಿಂಗೆ ಗೊತ್ತು? ಇದು ನಿನ್ ಫೈಲಾಗಿ ಇಟ್ಕೋಬೇಕು. ಅಮ್ಮ ನಂದಿದು ಡಿಸ್ಕಸ್ ಸೆಕೆಂಡ್, ಥ್ರೋಬಾಲ್ ಫಸ್ಟ್, ಕಬಡ್ಡಿ ಫಸ್ಟ್, ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ಅದಕ್ಕೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಕಬಡ್ಡಿ ವಿನ್ನರ್ ನಾನು. ಇದಕ್ಕೆಲ್ಲ ಹಂಗೆ ಪ್ರಿಂಟ್ ಕೊಡ್ತೀನಿ. ಶರ ಸಂಸ್ಕೃತಿ ಫ್ರೆಂಡ್ಸ್ಗೆ ಆಗಲ್ಲ. ಇಂಥ ಸರ್ಟಿಫಿಕೇಟ್ ತೆಗೆದು ತೋರಿಸು. ನೋಡ, ನನ್ನ ಹತ್ರ ಐತೆ, ತಗೊಳ್ಳಿ. ಅದು ಫಸ್ಟ್ ಬಂದಿರ್ಬೋದು.
ಎರಡನೇ ಕ್ಲಾಸ್ ಅಲ್ಲಿ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಫಸ್ಟ್ ಬಂದಿದ್ದೀರಾ? ಇವಾಗ ಹೇಳೊಂದು ಎರಡು ಸ್ಟೋರಿ ಬೇಡ ಚೊರ್ಮನು. ಎರಡನೇ ಕ್ಲಾಸ್ ಅಲ್ಲಿ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಫಸ್ಟ್ ಬಂದಿದ್ದೀರಾ? ಇವಾಗ ಹೇಳೊಂದು ಎರಡು ಸ್ಟೋರಿ ಅಮ್ಮ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಬಾಸ್ಕೆಟ್ ಬಾಲ್ ಆಡಿ ಬಾಸ್ಕೆಟ್ ಬಾಲ್ ಫಸ್ಟ್ ಬಂದಿದ್ದೀನಿ. ಹತ್ತು ದಿನ ಯೋಗ ಹೋಗಿ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಗುಡ್ ಪೊಸಿಷನಿಂಗ್ ತಗೊಂಡಿದ್ದೀನಿ. ಮೋದಕ ಪ್ರಿಯ ಯೋಗ ಅಸೋಸಿಯೇಷನ್ ಶಿವಮೊಗ್ಗಕ್ಕೆ ಹೋಗಿ ತಗೊಂಡ್ ಬಂದಿದ್ದೀನಿ. ಜ್ಞಾನಭಾರತಿ ಸ್ಕೂಲಲ್ಲಿ ಮಾದರಿ ವಿದ್ಯಾರ್ಥಿಯಾಗಿ ಅವಾರ್ಡ್ ತಗೊಂಡಿದ್ದೀನಿ. ಎಷ್ಟು ಕೆಲಸ ಒಳ್ಳೆ ಬ್ಯಾಟ್ ಅಂತೆ. ನೋಡಿ ಎಷ್ಟು ತರಲೆ ಮಾಡಿ ಕೆಲಸನೆಲ್ಲ ಮಾಡಿ ಕೂತ್ಕೊಂಡಿದ್ದಾನೆ, ಮಳ್ಳಿಗೆ ನಂಗೆ ಕೂತ್ಕೊಂಡಿದ್ದಾನೆ ನೋಡ್ರಿ. ಅವನಿಗೆ ತುಂಬ ಇಷ್ಟ ಸಿಹಿಪದಾರ್ಥ ಮುದ್ದೆ, ಹಂಗಾಗಿ ಸಿಹಿಪದಾರ್ಥ ಮುದ್ದೆ ರಾತ್ರಿ ಊಟಕ್ಕೆ ರೆಡಿ ಮಾಡಿದೆ. ನನ್ನ ತಂಗಿ ಎಲ್ರಿಗೂ ಬಡಿಸ್ತಾ ಇದ್ದಾಳೆ. ಅಷ್ಟು ಊಟ ಮಾಡಿ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಮಕ್ಕಳೆಲ್ಲ ತುಂಬ ಚೇಷ್ಟೆ ಮಾಡಿದರು ಇವತ್ತು ಅಂತ ಅಂದ್ಕೊತೀನಿ. ಸಿಹಿಪದಾರ್ಥ ಮಾಡಿದ್ದೀನಿ ನಾನು ಇವತ್ತು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.